ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಬಂತಂದ್ರ ಬೇವು ಬೆಲ್ಲ ತಿಂದ ಹೊಸ ವರ್ಷಕ್ಕ ನಾವು ಸ್ವಾಗತ ಕೋರ್ತೀವಿ. ಹಂಗ ನಮ್ಮ ಉತ್ತರ ಕರ್ನಾಟಕದೊಳಗ ಬೇವು ಬೆಲ್ಲ ಭಾಳ ನಮೂನಿ ಮಾಡ್ತಾರ. ಅಂಥದ್ರೊಳಗ ನಾ ಡ್ರೈ ಫ್ರೂಟ್ಸ್ ಇಂದ ಮಾಡಿದ ಒಂದು ವಿಶೇಷವಾದಂಥ ಬೇವು ಬೆಲ್ಲದ ರೆಸಿಪಿನ ತಗೊಂಡ್ಬಂದಿದ್ದೀನಿ. ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಈಗ ನಾವು ಬೇವಿನ ಹೂವು ತಗೊಂಡಿದ್ದೀವಿ. ಬೇವಿನ ಹೂವು ಇದಕ್ಕೆ ಬೇಕು. ಈಗ ಚೈತ್ರ ಮಾಸ ಬೇವ ಹೂವು ಬಿಡಕತ್ತೈತ್ರಿ. ಹಿಂಗೆ ಇದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಪ್ಪ ಅಂದ್ರೆ ಶೇಂಗಾ ಕಾಳು ತೊಗೊಂಡಿವ್ರಿ. ಹುರಿದ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ ನಾನು ನಿಮ್ಗೆ ಹೇಳ್ತೀನಿ. ಖಾರಿಕ, ಆಮೇಲೆ ಒಣ ದ್ರಾಕ್ಷಿ ಆದ ಕೂಡಲೇ ಹುಣಸೆ ಹಣ್ಣು ತೊಗೊಂಡಿರಿ. ಹೊಸ ಹುಣಸೆ ಬರ್ತಿರ್ತೈತಿ, ಹುಣಸೆ ಹಣ್ಣು. ಆಮೇಲೆ ಬಾದಾಮ ಚಿಕ್ಕ ಚಿಕ್ಕ ಚೂರು ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಪುಟಾಣಿ ತೊಗೊಂಡಿವಿ. ಆಮೇಲೆ ಒಣ ಕೊಬ್ಬರಿನೂ ಬೇಕು. ಆಮೇಲೆ ಗೋಡಂಬಿ, ಒಂದು 5-6 ಏಲಕ್ಕಿ ಬೇಕ್ರಿ, ಹಸರು ಏಲಕ್ಕಿ, ಸ್ವಲ್ಪ ಉಪ್ಪು, ಆಮೇಲೆ ಅಜವಾನ ಕಾಳು. ಇಷ್ಟ ನಮ್ಗೆ ಬೇವು ಬೆಲ್ಲ ಮಾಡೋಕೆ ಬೇಕಾಗಂಥ ಸಾಮಗ್ರಿ. ಇದಕ್ಕೆ ಬೇವಿಗೆ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿವಿ. ಇನ್ನು ಬೆಲ್ಲ ಅಂತೂ ಬೇಕ್ರಿ. ಬೇವು ಎಷ್ಟು ಮುಖ್ಯನೋ ಬೆಲ್ಲನೂ ಅಷ್ಟು ಮುಖ್ಯ. ಕ್ಯಾರ್ಬೀಜ್ ತೊಗೊಂಡಿವ್ರಿ. ಕ್ಯಾರ್ಬೀಜ ಭಾಳ ಅಂದ್ರೆ ಭಾಳ ಚಲೋ. ಈಗ ನಾವು ಹುಣಸೆ ಹಣ್ಣು ಒಂದು ಬಟ್ಟಲದೊಳಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಕಿಟ್ಬಿಟ್ಟಿವಿ. ಬೇವಿನ ಹೂವನ್ನ ಎಸಳಿತ್ತಲ್ಲ, ಆ ಎಸಳದಿಂದ ಆ ಹೂವೆಲ್ಲ ನಾವು ಬೇರ್ಪಡಿಸೋರ್ದವ್ರಿ. ಹಿಂಗೆ ಹೂವೆಲ್ಲ ಬೇರ್ಪಡಿಸಿ ಅದು ಮೊಗ್ಗೆ ಮತ್ತು ಹೂವು, ಆ ಕಡ್ಡಿ ಏನೈತಲ್ಲ, ಕಡ್ಡಿ ಎಲ್ಲ ತೆಗೆದು ಬಿಸಾಕೋದ್ರಿ. ಹಿಂಗೆ ಈಗ ನಾವು ಬೇವಿನ ಹೂವೆಲ್ಲ ನಾವು ಬಿಡಿಸ್ಕೊಂಡಿವಿ. ಈಗ ನೋಡ್ರಿ, ಸ್ವಲ್ಪ ಹಿಂಗೆ ಕೈಯಿಂದ ಆಚೆ ಈಚೆ ಮಾಡಿದ್ರೆ ಆ ಕಡ್ಡಿ ಎಲ್ಲ ಆಚೆ ಬಂದುಬಿಡ್ತೈತಿ. ಕಡ್ಡಿ ಎಲ್ಲ ಹಿಂಗೆ ತಿಕ್ಕಿ ಆ ಬೇವಿನ ಹೂವಿನ ಪಕ್ಕಳೆ ಮತ್ತು ಮೊಗ್ಗೆ ಏನೈತಲ್ಲ ಅದನ್ನಷ್ಟ ಬಿಡಿಸ್ಕೊಂಡು ನಾವು ಇದನ್ನೆಲ್ಲ ತೆಗೆದು ಬಿಡೋದ್ರಿ. ನೀವು ನೋಡ್ತಿರ್ಬೋದು, ನೀವು ಹೂವು ಮತ್ತು ಮೊಗ್ಗೆ ಅಷ್ಟೇ ತೊಗೊಂಡಿವಿ. ಈಗ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಒಣ ಕೊಬ್ಬರಿ, ಖಾರಿಕ ಬೀಜ ತೆಗೆದ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಹಿಂಗೆ ಜಜ್ಜಿ ಹಾಕ್ತಂದ್ರೆ ಮಸ್ತ್ ನೈಸ್ ಆಕತ್ರಿ. ನೀವು ಮಿಕ್ಸಿಗೆ ಹಚ್ಬೇಕಾತಂದ್ರೆ ಭಾಳ ನೈಸ್ ಮಾಡ್ಬೇಕಾಗಿಲ್ರಿ, ಗರಿಯಾಗಿ ನೀವು ಮಾಡ್ಕೊಂಡ್ರೆ ಸಾಕು. ಈಗ ಶೇಂಗಾ ಕಾಳನ್ನು ಅದೇ ಥರ ಮಾಡ್ಕೊಂಡ್ಬಿಡೋದ್ರಿ. ನಿಮ್ಮ ಕಡೆ ಖಾರು ಕಲ್ಲು ಇತ್ತಂದ್ರೆ ಖಾರು ಕಲ್ಲದೊಳಗೂ ಹಿಂಗೆ ಪುಡಿ ಮಾಡ್ಕೊರಿ. ಮಿಕ್ಸಿ ಒಳಗೆ ಮಾಡಿತ್ತಂದ್ರೆ ಸ್ವಲ್ಪ ಸಣ್ಣ ಆಕೈತಿ. ಇಲ್ಪ ನೀವು ಸಣ್ಣ ಹಂಗೆ ಸ್ವಲ್ಪ ಹಾಕಿ ಅದನ್ನು ಪುಡಿ ಮಾಡ್ಕೋಬೋದು. ಈಗ ನಾವು ಗೋಡಂಬಿ ಹಾಕಿದ ನೋಡ್ರಿ, ಶೇಂಗಾ ಕಾಳದ ಕೂಡಲೇ ಗೋಡಂಬಿ. ಈಗ ಬಂತು ನೋಡ್ರಿ ಪುಟಾಣಿನೂ ಅದೇ ಥರ ಗರಿಯಾಗಿ ಮಾಡ್ಕೊಂಬಿಡೋದ್ರಿ. ಭಾಳ ನೈಸ್ ಮಾಡಂಗಿಲ್ಲ. ಈಗ ಬಾದಾಮನ್ನು ನಾವು ಕಟ್ ಮಾಡಿ ಸ್ವಲ್ಪ ಅದನ್ನು ಸಣ್ಣ ಮಾಡಿ ಇಟ್ಕೊಂಡಿವಿ. ಹಿಂಗೆ ಎಲ್ಲ ನಾವು ಏನು ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ ಅದನ್ನೆಲ್ಲ ಮಾಡೀವಿ. ಈಗ ಒಣ ದ್ರಾಕ್ಷಿ ಹಾಕಿಬಿಟ್ಟು ನೋಡ್ರಿ. ಒಣ ದ್ರಾಕ್ಷಿ ಹಾಕಿತಂದ್ರೆ ಭಾಳ ಚಲೋ ಬರ್ತೈತಿ. ಈಗ ಅದಕ್ಕೆ ಕ್ಯಾರ್ಬೀಜ್ ಹಾಕತ್ತೀವ್ರಿ. ಕ್ಯಾರ್ಬೀಜ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಈಗ ನಾವು ಅಜವಾನ್ ಕಾಳು ಸ್ವಲ್ಪ ಹಾಕಕತ್ತಿದ್ದೀವಿ. ಸ್ವಲ್ಪ ಅದನ್ನು ಅಂಗೈಯೊಳಗೆ ತಿಕ್ಕಿ ಹಾಕ್ತಂದ್ರೆ ಅದರದ್ದು ಫ್ಲೇವರ್ ಭಾಳ ಚಲೋ ಬರ್ತೈತಿ ರೀ. ಪರಿಮಳ ಮಸ್ತ್ ಇರ್ತೈತಿ. ಈಗ ಅದಕ್ಕೆ ನಾವು ಬೆಲ್ಲ ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ. ಬೆಲ್ಲ ಹಾಕಕತ್ತಿದ್ದೀವಿ. ಬೆಲ್ಲ ನೋಡ್ಕೊಂಡು ಹಾಕ್ರಿ. ಬೆಲ್ಲ ಆದ ಕೂಡಲೇ ನಾವು ಏಲಕ್ಕಿ ಇತ್ತಲ್ಲ, ಆ ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಬಿಸಿ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡೀವಿ. ಏಲಕ್ಕಿ ಪುಡಿ ಹಾಕಿಬಿಡ್ರಿ, ಫ್ಲೇವರ ಅದು ಭಾಳ ಮಸ್ತ್ ಬರ್ತೈತಿ. ಏಲಕ್ಕಿ ಪುಡಿ ಆದ ಕೂಡಲೇ ಆ ಬೇವಿನ ಹೂವು ಇತ್ತಲ್ಲ, ಬೇವಿನ ಹೂವೆಲ್ಲ ನಾವು ಅದಕ್ಕೆ ಸೇರಿಸಿಬಿಟ್ಟು ನೋಡ್ರಿ. ಹಿಂಗೆ ಬೇವಿನ ಹೂವು ಸೇರಿಸಿ ನಾವು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅದಾವ, ಅವನು ಈಗ ಒಂದೊಂದು ಮಿಕ್ಸ್ ಮಾಡ್ತಾ ಹೋಗೋದ್ರಿ. ಈಗ ಒಂದು ಚಿಟಿಕೆ ಉಪ್ಪು ಹಾಕ್ರಿ. ಉಪ್ಪು ರುಚಿಗೆ ಬೇಕು. ಬೆಲ್ಲದೊಳಗೆ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ನೀವು ನೋಡ್ಕೊಂಡು ಹಾಕ್ರಿ. ಇದನ್ನೆಲ್ಲ ಈಗ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಒಂದು ಚಮಚ ತೊಗೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲ ಐತಲ್ಲ ಅದನ್ನು ಮೆದ್ದಿ ಈ ಡ್ರೈ ಫ್ರೂಟ್ ನಾವೀಗೇನು ಮಿಕ್ಸಿಗೆ ಹಾಕಿಟ್ಟಿದ್ದಾವಲ್ಲ ಅದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿತಂದ್ರೆ ಬೇವು ಬೆಲ್ಲ ರೆಡಿ ಆಗಿಬಿಡ್ತೈತೆ ರೀ.
ಈಗ ಬೇವು ಬೆಲ್ಲ ಡ್ರೈ ರೆಡಿ ಆಗೈತ್ರಿ. ಈಗ ನಾವು ಅದನ್ನು ಉಂಡೆ ಮಾಡೋರ್ದೇವ್ರಿ. ಉಂಡೆ ಮಾಡೋ ಸಲುವಾಗಿ ನಾವು ಹುಣಸೆ ಹಣ್ಣು ನೆನೆ ಹಾಕಿದ್ವಲ್ಲ ಅದ್ರದ್ದು ಪಲ್ಪ್ ತಗೊಳತ್ತೇವೆ ನೋಡ್ರಿ. ಹುಣಸೆ ಹಣ್ಣು ಬೀಜ ಎಲ್ಲ ತೆಗೆದ ಈಗ ನಾವು ಅದನ್ನು ಒಣದ ಏನಿತ್ತಲ್ಲ ಅದನ್ನು ಒಂದು ಡಬ್ಬಕ್ಕೆ ಶಿಫ್ಟ್ ಮಾಡಕತ್ತಿದ್ದೀವಿ ರೀ. ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ನೀವು ಉಂಡೆ ಮಾಡ್ಕೋರಿ. ಬ್ಯಾಡಪ್ಪ ಅಂದ್ರೆ ನೀವು ನೆಂಟರಿಗೆ ಅದು ಕೊಡೋರಿದ್ರಿ ಅಂದ್ರೆ ಹಿಂಗೆ ಡ್ರೈನೂ ಕೊಡ್ಬೋದು, ಬ್ಯಾಡ ಅಂದ್ರೆ ಉಂಡಿನೂ ಮಾಡಿಕೊಡ್ಬೋದು. ಡ್ರೈನೂ ಚಲೋ ಇರ್ತೈತಿ, ಆಮೇಲೆ ಉಂಡೆ ಮಾಡೋರ್ದು ನಾವು ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಕರೆಕ್ಟಾಗಿ ಡ್ರೈ ಮಿಕ್ಸ್ ನಾವು ಡಬ್ಬಿ ಒಳಗೆ ಹಾಕಿಟ್ಟಿವಿ. ಈಗ ಹುಣಸೆ ಹಣ್ಣಿನ ಪಲ್ಪ್ ಏನಿತ್ತಲ್ಲ ಆ ಹುಣಸೆ ಹಣ್ಣಿನ ಪಲ್ಪ್ ಒಂದು 2-2.5 ಚಮಚೆ ಹಾಕಿಬಿಟ್ಟು ನೋಡ್ರಿ. ಇಷ್ಟು ಹಾಕಿ ಚಮಚದಿಂದ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡು ಅದನ್ನು ಉಂಡೆ ಮಾಡಿಬಿಡೋದ್ರಿ. ಈ ಬೇವು ಬೆಲ್ಲಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಬಿತ್ತಂದ್ರೆ ಮಸ್ತ್ ರುಚಿ ಬರ್ತೈತ್ರಿ. ಈ ಚೈತ್ರ ಮಾಸದೊಳಗೆ ಈ ಯುಗಾದಿ ಹಬ್ಬಕ್ಕೆ ಈ ಬೇವು ಬೆಲ್ಲ ಈ ಥರ ನಮ್ಮಲ್ಲಿ ಮಾಡ್ತಿರ್ತಾರೆ. ನಾ ಚಿಕ್ಕವನಿದ್ದಾಗಿಂದನೂ ನಮ್ಮ ಮನೆಯೊಳಗೆ ಇದೇ ಥರ ಬೇವು ಬೆಲ್ಲ ಯುಗಾದಿ ಹಬ್ಬಕ್ಕೆ ರೆಡಿ ಆಗಿರ್ತೈತಿ. ಈ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನೀವು ಒಂದ್ಸಲ ಹಿಂಗೆ ಮಾಡ್ರಿ ಅಂತೇಳಿ ನಿಮಗೆ ಹೇಳಕ್ಕೆ ಬಯಸ್ತೇನೆ ರೀ. ನೋಡ್ರಿ, ಈ ಕಡೆ ಉಂಡೆ ಮಾಡಿಟ್ಟೀವಿ, ಈ ಕಡೆ ಒಣದೈತಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತಲ್ಲ ಅದನ್ನು ಮಾಡ್ಕೊಂಡ್ಬಿಡ್ರಿ. ಇದು ಮಾಡಿ ರುಚಿ ನೋಡ್ರಿ. ನಿಮ್ಮ ನೆಂಟರಿಗೆ, ಬಂಧು ಬಳಗಕ್ಕೆ, ನಿಮ್ಮ ಸ್ನೇಹಿತರಿಗೆ ಎಲ್ಲ ಯುಗಾದಿ ಹಬ್ಬದ ವಿಶೇಷ ಕೋರ್ತಾ ಈ ಬೇವು ಬೆಲ್ಲನ ಹಂಚ್ರಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು.